ಸಾಹಸ ಯಾರಾದ್ರೂ ನೋಡಿದ್ರೆ ಬಿಟ್ರಿ. ಅಬ್ಬಾ ಬಿಟ್ರಿ. ಏನಿದೆ ಚಿಕ್ಕ ಮಕ್ಕಳ ಹಾಗೆ? ಏನಿವತ್ತು ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? ಬಿಟ್ರಿ. ಇವತ್ತು ನನ್ನ ಮನ್ಸು ತುಂಬಾ ಸಂತೋಷದಿಂದ ತುಂಬ ಹೋಗಿದೆ. ಯಾಕೆ? ವ್ರತ ನಿನ್ ಕೈಯಿಂದ ನಡೆಯೋದು, ಹಾಗೇನೆ ನೀನು ಬಾಗಿನ ತಗೊಳ್ಳೋದು ಎಲ್ಲ ಒಂದ್ ಮಿರಾಕಲ್ ಹಾಗೆ ನಡೆದೋಯ್ತು. ಅದಕ್ಕೆ ಎಲ್ಲ ಅಮ್ನೋರ್ ಮಹಿಮೆ. ಇವತ್ತು ಅಕ್ಕ ಒಂದ್ ಮಾತು ಹೇಳ್ಬಿಟ್ಟು ಹೋದಾಗಿಂದ ನನ್ ಮನ್ಸೆಲ್ಲ ಆ ಮಾತಿನ ಬಗ್ಗೆನೇ ಯೋಚನೆ ಮಾಡ್ತಿದೆ. ಏನದು? ಅಕ್ಕ ಹೊರಡ್ಬೇಕಾದ್ರೆ ನಿಹಾರಿಕಾ ಬಗ್ಗೆ ಒಂದ್ ಅನುಮಾನನ ವ್ಯಕ್ತಪಡಿಸಿದ್ಲು. ಅದೇನು ಅಂದ್ರೆ, ಕೊನೆ ಕ್ಷಣದಲ್ಲಿ ನಿಹಾರಿಕಾ ಯಾಕೆ ಹಾಗೆ ಮಾಡಿದ್ಲು? ನಿಮ್ಮಿಬ್ಬರಿಗೂ ಮದ್ವೆ ಆಗಿರೋ ವಿಷಯ ಅವಳಿಗೆ ಗೊತ್ತಾಗಿರತ್ತೆ ಅಂತೀಯಾ? ನಮಗ್ ಮದ್ವೆ ಆದ ಹಾಗೆ ನಿಹಾರಿಕಾ ನಿಮ್ಮನ್ ಯಾವತ್ತಾದ್ರೂ ಅನುಮಾನದಿಂದ ಕೇಳಿದ್ಲಾ? ನಮಗೆ ಮದ್ವೆ ಆಗಿದೆ ಅನ್ನೋ ವಿಷಯ ನಿಹಾರಿಕಾಗ್ ನಿಜವಾಗ್ಲೂ ಗೊತ್ತಾದ್ರೆ ನನ್ನ ಕೇಳೋದು ನಿನ್ನ ಕೇಳೋದಲ್ಲ. ಆ ವಿಷಯನ ಅಮ್ಮ ಅವ್ರ ಮುಂದೆ ಅದನ್ನೆಲ್ಲ ಹೇಳಿ ದೊಡ್ಡ ರಾಧ ಅಂತ ಮಾಡ್ತಾಳೆ. ಈ ಮಧ್ಯದಲ್ಲಿ ನಿಹಾರಿಕಾ ವರ್ತನೆನ ನಾವು ತುಂಬಾ ಅಬ್ಸರ್ವ್ ಮಾಡ್ತಿದ್ರೆ ಅವಳಿಗೇನೋ ಗೊತ್ತಾಗಿದೆ ಅಂತಾನೆ ಅನ್ನಿಸ್ತಾ ಇದೆ. ಅದಕ್ಕೆ ಅವಳು ಏನೇನೋ ಪ್ಲಾನ್ ಮಾಡ್ತಾನೆ ಇದ್ದಾಳೆ. ಪ್ಲೀಸ್ ನಾನು ಒಳ್ಳೆ ಮೂಡಲ್ಲಿ ಬಂದಿದ್ದೀನಿ. ಈಗ ನಿಹಾರಿಕಾ ವಿಷಯ ಎಲ್ಲ ಏನಕ್ಕೆ? ಒಂದೊಳ್ಳೆ ಮುತ್ತು ಕೊಟ್ಬಿಡು. ಯಾರಾದ್ರೂ ನೋಡ್ತಾರೆ. ಏನ್ ಮಾಡ್ತಿದ್ದೀರಾ ನೀವು? ಹೋಗಿ ಹೊರಗಡೆ ಹೋಗಿ. ಏನ್ ಮಾಡ್ತಿದ್ಯಾ ಬಾಮೈದ? ಕಾಣಿಸ್ತಿಲ್ವಾ ಬಾಬಾ? ಎಕ್ಸರ್ಸೈಸ್ ಮಾಡ್ತಿದ್ದೀನಿ. ಅವನಿ ರೂಮಿಂದ ಹೊರಗಡೆ ಬಂದು ಎಕ್ಸರ್ಸೈಸ್ ಮಾಡ್ತಿದ್ಯಾ? ನಿನ್ನ ಕಣ್ಣಿಗೆ ನಾನು ಒಂದು ಮನುಷ್ಯನ ತರ ಕಾಣಿಸ್ತಾ ಇಲ್ವಾ? ಅಂದ್ರೆ ಭಾವ, ಅದು ಈ ವಿಷಯನ ತಕ್ಷಣ ಹತ್ತೆ ಅವ್ರಿಗೆ ಹೇಳ್ಬಿಡ್ತೀನಿ. ಬಾವ 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 ನಿಲ್ಲು, ನಾನು ಹೇಳೋದನ್ನ ಕೇಳು. ಬಾವ ಪ್ಲೀಸ್, ಬಾವ ಈ ವಿಷಯನ ಸುಮ್ಮನೆ ಬಿಡೋದಿಲ್ಲ ಬಾವ. ಅತ್ತೆ ಅವ್ರಿಗೆ ಹೇಳ್ಬಿಡ್ತೀನಿ. ಬಾವ ಪ್ಲೀಸ್. ಪದೇ ಪದೇ ನನ್ನ ರೂಮಿಗೆ ಬರಬೇಡಿ ಅಂತ ಹೇಳಿದ್ರೆ ಇವ್ರು ಕೇಳಿದ್ರಾ? ಈಗೇನ್ ಜಗಳ ಆಗುತ್ತೋ ಏನೋ. ಬಾವ ಪ್ಲೀಸ್, ನಾನು ಹೇಳೋದನ್ನ ಕೇಳು ಬಾವ. ಇಲ್ಲಿ ನಾನು ನೋಡಿದ್ದನ್ನ ಅಲ್ಲಿ ನಾನು ಹೇಳೋದಿಲ್ಲ ಬಾಮೈದ. ಕಣ್ಣಲ್ಲಿ ನೋಡಿದ್ದನ್ನ ನೋಡಿದ ಜಾಗದಲ್ಲೇ ಬಿಟ್ಬಿಡ್ಬೇಕು. ನಾನು ಹೇಳೋ ಪ್ರಯತ್ನ ಮಾಡಿದ್ರು ಕೊನೆ ನಿಮಿಷದಲ್ಲಿ ಅವನಿ ಬಂದು ಏನೋ ಟ್ವಿಸ್ಟ್ ಕೊಟ್ಬಿಡ್ತಾಳೆ. ಆವಾಗ ನಾನು ಬಕರ ಆಗೋಗ್ತೀನಿ. ನಾನೇನು ನೋಡ್ಲಿಲ್ಲ, ನಾನೇನ್ ನೋಡ್ಲಿಲ್ಲ. ನೋಡಿದ್ದೆಲ್ಲ ಭ್ರಮೆ, ನೋಡಿದ್ದೆಲ್ಲ ಭ್ರಮೆ.
ನಿಹಾರಿಕಾ, ಬನ್ನಿ ಕೆಳಗೆ. ಇಬ್ರು ಹಾಗೆ ಅಕ್ಕಪಕ್ಕ ನಡ್ಕೊಂಡ್ ಬರ್ತಾ ಇದ್ರೆ ಸೀತಾರಾಮರ್ ಹಾಗೆ ಕಾಣಿಸ್ತಿದಾರಲ್ವಾ ರೀ? ಹೌದು ವೇದ. ಅವ್ರೇನೋ ರಾಮಾನಿ, ಅವಳು ಮಾತ್ರ ಶೂರ್ಪಣಕಿ. ನನ್ ರಾಮನ್ ಪಕ್ಕದಲ್ಲಿ ಸೀತೆ ಹಾಗಲ್ಲ, ಒಬ್ಬ ಮನುಷ್ಯಳ ಹಾಗೆ ಕೂಡ ನಡೆಯೋ ಅರ್ಹತೆ ಇಲ್ಲ ಅವಳಿಗೆ. ಏನಮ್ಮ? ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬನ್ನಿ. ಯಾಕೋ ಶಾಕಲ್ ನೋಡ್ತಾ ಇದ್ಯಾ? ಈಗ ಅರ್ಚನೆ ಏನಕ್ಕೆ? ಹಾಗಂತಿರಲ್ಲ, ತಪ್ಪೇನಿದೆ, ಹೋಗೋಣ ಬನ್ನಿ. ಆಂಟಿ, ನಾವು ದೇವಸ್ಥಾನಕ್ಕೆ ಹೋಗೋದನ್ನ ತಡೀಲಿಲ್ಲ ಅಂದ್ರೆ ಅಮ್ಮನವ್ರಿಗೆ ಮನಃಶಾಂತಿ ಇರಲ್ಲ. ಏನ್ ನೆಪ ಹೇಳ್ತಾಳೋ ನೋಡೋಣ. ಏನಮ್ಮ ಹೀಗಂತಿದ್ದೀನಿ ಅಂತ ಏನೂ ಅನ್ಕೋಬೇಡಿ. ಪರವಾಗಿಲ್ಲ, ಹೇಳಮ್ಮ. ನೆನ್ನೆ ಎಲ್ಲ ವ್ರತದಲ್ಲೇ ಇದ್ರಲ್ವಾ, ಮತ್ತೆ ಅರ್ಚನೆ ಯಾಕೆ? ಮನೇಲಿ ಪೂಜೆ ಮಾಡ್ತಿದೀವಿ ಅಂತ ದೇವಸ್ಥಾನಕ್ಕೆ ಹೋಗೋದನ್ನ ಬಿಟ್ಬಿಡ್ಬೇಕಾ? ವ್ರತ ಮುಗಿದ್ಮೇಲೆ ಸಾಧ್ಯವಾದ್ರೆ ದೇವಸ್ಥಾನಕ್ಕೆ ಕಳಿಸಿ ಅರ್ಚನೆ ಮಾಡಿಸ್ಕೊಂಬ ಅಂತ ಪುರೋಹಿತರು ಹೇಳಿದ್ರಮ್ಮ. ಅದಕ್ಕೆ ನನ್ನ ಮಗ ಸೊಸೆ ದೇವಸ್ಥಾನಕ್ಕೆ ಬಂದು ಅರ್ಚನೆ ಮಾಡಿಸ್ತಾರೆ ಅಂತ ಹರಕೆ ಮಾಡ್ಕೊಂಡಿದ್ದೆ ಅಮ್ಮ. ಮದ್ವೆಗ್ ಮುಂಚೆನೆ ನೀವ್ ಹೀಗೆ ಇಬ್ರ ಹತ್ರನೂ ಎಲ್ಲಾ ಮಾಡಿಸ್ಬಿಟ್ರೆ ನಾಳೆ ಮದ್ವೆ ಆದ್ಮೇಲೆ ಮಾಡ್ಸೋಕೆ ಏನಿರತ್ತ ಆಂಟಿ? ಸಂಪ್ರದಾಯಕ್ಕೆ ಪೂಜೆಗೆ ನಿಲಯ ನಮ್ಮನೆ. ಜೀವನ ಪೂರ್ತಿ ನಮ್ಗಿದ್ದೇ ಇರುತ್ತೆ ಅಲ್ವೇನಮ್ಮ? ಟೈಮ್ ಆಗ್ತಿದೆ, ಬೇಗ ಹೊರಡಿ. ನಮ್ ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಅಂತಿದ್ದಾರೆ. ನಮ್ಗೆ ತುಂಬಾ ದೃಷ್ಟಿ ಆಗತ್ತೆ ಅತ್ತೆ. ನೀವು ದೇವಸ್ಥಾನದಿಂದ ಬರ್ತಿದ್ದ ಹಾಗೆ ದೃಷ್ಟಿ ತೆಗಿತೀನಿ. ಚಿಕ್ಕ ರಿಕ್ವೆಸ್ಟ್ ಅತ್ತೆ. ನೀನ್ ಕೇಳ್ಬಾರ್ದಮ್ಮ, ಸೊಸೆ ಆಗೋಳು, ಆರ್ಡರ್ ಮಾಡ್ಬೇಕು. ಅಯ್ಯೋ, ಅಂತ ಮಾತೆಲ್ಲ ಹೇಳ್ಬೇಡಿ. ಏನ್ ಹೇಳಮ್ಮ? ದೃಷ್ಟಿನ ಅವನಿ ಹತ್ರನೇ ತೆಗೆಸ್ತೀರಾ? ಅವನು ಯಾಕೆ ತೆಗಿತಾಳೆ? ಅವಳಿಗಿನ್ನೇನು ಕೆಲಸ ಇಲ್ವಾ? ಈಗಾಗಲೇ ಮನೆ ಕೆಲಸನೆಲ್ಲ ತಲೆ ಮೇಲೆ ಹಾಕೊಂಡು ಮಾಡ್ತಿದ್ದಾಳೆ. ಇನ್ನು ಉಪಯೋಗಿಸ್ಕೋಬೇಕು ಅನ್ನೋದು ಒಳ್ಳೇದಲ್ಲ. ನಾನೇನಾದ್ರೂ ಅವನಿ ಹೃದಯ ಕೇಳಿದ್ನಾ? ಅವನಿ ಜೀವನನೇನಾದ್ರೂ ಕೇಳಿದ್ನಾ? ಆಫ್ಟರ್ ಆಲ್ ದೃಷ್ಟಿ ತೆಗಿ ಅಂತ ಕೇಳ್ದೆ, ಅದ್ರಲ್ಲಿ ತಪ್ಪೇನಿದೆ? ಮೊದ್ಲೆಲ್ಲ ತೆಗಿಲಿಲ್ವಾ ಏನು? ಅವನ್ ಮಾತೇನ್ ತಲೆಗೆ ಹಾಕೋಬೇಡಮ್ಮ. ನೀವ್ ಅಲ್ಲಿಂದ ಬರ್ತಿದ್ ಹಾಗೆ ವೇದವತಿ ಅವನಿ ಕೈಲಿ ನಿಮ್ಮಿಬ್ಬರಿಗೂ ದೃಷ್ಟಿ ತೆಗಿಸ್ತಾಳೆ, ಸರಿನಾ? ವೇದವತಿ ಮಾತನ್ನ ಅವನಿ ಇಲ್ಲ ಅನ್ನಲ್ಲ ಅಂತ ಹೇಳಿ ಪ್ರತಿ ಸಲನೂ ತೊಂದರೆ ಕೊಡೋದು ಸರಿ ಆಗಲ್ಲ ಅಪ್ಪ. ಅವನಿಗೆ ಇಲ್ದೇ ಇರೋ ತೊಂದ್ರೆ ನಿಮ್ಗೆ ಯಾಕೆ ಶ್ರೀಕರ್ ಅವ್ರೆ? ನೀನ್ ಕೇಳ್ಕೊಂಡ ಹಾಗೆ ಮಾಡಿಸ್ತೀನಿ. ನೀವ್ ಹೋಗ್ ಬನ್ನಿ. ಹೋಗೋಣ ಬನ್ನಿ ಶ್ರೀಕರ್ ಅವ್ರೆ, ಬನ್ನಿ. ಅವ್ರು ಬರ್ತಿದ್ದ ಹಾಗೆ ದೃಷ್ಟಿ ತೆಗೆಯೋದಕ್ಕೆ ರೆಡಿಯಾಗಿರಮ್ಮ. ಸರಿ ಆಂಟಿ. ಏನಾಯ್ತಮ್ಮ? ಯಾಕೆ ಕಣ್ಣಲ್ಲಿ ನೀರು? ಏನಿಲ್ಲ ಅಂಕಲ್, ಈರುಳ್ಳಿ ಕಟ್ ಮಾಡ್ತಾ ಇದ್ದೆ, ಅದಕ್ಕೆ ಕಣ್ಣೀರ್ ಬರ್ತಿದೆ. ನಿನ್ಗೂ ಕೂಡ ಬೇಗ ಸಂಬಂಧ ಸೆಟ್ ಆಗೋದ್ರೆ ಅವರಿಬ್ಬರ ಹಾಗೆ ಗುಡಿ ಗೋಪುರ ಅಂತ ತಿರುಗ್ಬೋದು.
ಅಮ್ಮ ಧರ್ಮ ಮಾಡಮ್ಮ ತಾಯಿ. ನಡೀರಿ. ಅಮ್ಮ ಅಮ್ಮ ಭಿಕ್ಷೆ ಬೇಡೋರಿಗೆ ಒಂದು 5 ರೂಪಾಯಿ ದಾನ ಮಾಡಿ ಅಮ್ಮ. ಧರ್ಮ ಮಾಡಮ್ಮ. ಅಮ್ಮ ಅಮ್ಮ ಒಂದು 5 ರೂಪಾಯಿ ಕೊಡಮ್ಮ. ಅಮ್ಮ ಶಿವಪಾರ್ವತಿ ತರ ನೋಡಕ್ ಚೆನ್ನಾಗಿದ್ದೀರಮ್ಮ. ನಮ್ ಜೋಡಿ ಅಷ್ಟು ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದ್ದೀರಮ್ಮ. ಅಮ್ಮ ನೀವು ತುಂಬಾ ಚೆನ್ನಾಗಿರ್ಬೇಕಮ್ಮ. ನಮ್ ಜೋಡಿ ಬಗ್ಗೆ ಏನ್ ಹೇಳ್ದ ಅಂತ ಕೇಳಿಸ್ಕೊಂಡ್ರಾ? ನಾನೇನು ಕೇಳಲಿಲ್ಲ, ನನಗೇನು ಕೇಳಿಸ್ತಿಲ್ಲ. ನಿಮ್ಗಿಂತ ಗೋಲ್ಡನ್ ವರ್ಡ್ಸ್ ಎಲ್ಲ ಕೇಳ್ಸಲ್ಲ. ಈಗಷ್ಟೇ ಅಂದ ಮಾತನ್ನ ಇನ್ನೊಂದ್ಸಲ ಹೇಳು. ನಿಮ್ಮಿಬ್ರು ಜೋಡಿ ಶಿವಪಾರ್ವತಿ ತರನೇ ಇದೆಯಮ್ಮ. ಇವಾಗ ಏನನ್ಸತ್ತೆ? ಸೀತಾರಾಮನ್ ತರನೂ ಕಾಣ್ತಿದ್ದೀರಮ್ಮ. ಇವಾಗಾದ್ರೂ ಕೇಳಿಸ್ಕೊಂಡ್ರಾ? ದುಡ್ಡು ಕೊಟ್ಟು ಹೊಗಳಿಸ್ಕೊಳ್ಳೋದು ಅಂದ್ರೆ ಇದೇ ಏನೋ. ನೀನ್ ದುಡ್ಡು ಕೊಡ್ತಾ ಇದ್ರೆ ಎಷ್ಟು ಬೇಕಾದ್ರೂ ಹೇಳ್ತಾರೆ ಇಂಥದ್ನ. ನಡಿ. ಅಮ್ಮ 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 ನಾನ್ ದುಡ್ಡು ಕೊಟ್ಟ ಮೇಲೆ ನಮ್ ಜೋಡಿ ಬಗ್ಗೆ ಅವನು ಹೊಗಳಿಲ್ಲ ರೀ, ಕೊಡೋಕ್ ಮುಂಚೆನೆ ಹೊಗಳ್ದ. ಅಂದ್ರೆ ನಮ್ ಜೋಡಿ ನೋಡೋ ಜನರ ಕಣ್ಣಿಗೆ ಅಷ್ಟು ಮುದ್ದಾಗಿ ಕಾಣಿಸತ್ತೆ ಅಂತ ಅರ್ಥ. ಇದಕ್ಕೆ ರೀ ನನ್ ಪಕ್ಕ ನೀವು, ನಿಮ್ ಪಕ್ಕ ನಾನೇ ಇರ್ಬೇಕು. ನಮ್ ಪಕ್ಕ ಇನ್ಯಾರಾದ್ರೂ ಇದ್ರೆ ಚೆನ್ನಾಗಿರಲ್ಲ, ಸ್ವಲ್ಪನೂ ಮ್ಯಾಚ್ ಆಗಲ್ಲ. ನಮ್ ಬಂಧನ ಯಾರು ಬೇರೆ ಮಾಡಕ್ಕಾಗಲ್ಲ ಶ್ರೀಕರ್ ಅವ್ರೇ. ನಾನಂತೂ ಆ ಭಿಕ್ಷುಕ ಕೊಟ್ಟ ಕಾಂಪ್ಲಿಮೆಂಟ್ಸ್ಗೆ ತುಂಬಾ ಖುಷಿ ಪಡ್ತಾ ಇದ್ದೀನಿ. ಅವ್ರು ಯಾವ ಜೋಡಿನ ನೋಡಿದ್ರು ಹಾಗೆ ಅಂತಾರೆ, ಒಂದು 5 ರೂಪಾಯಿ ಸಿಗುತ್ತೆ ಅನ್ನೋ ಆಸೆಲಿ ಅಷ್ಟೇ. ನನ್ ಮೂಡ್ನ ಹಾಳ್ ಮಾಡ್ಬೇಡಿ. ನಾನ್ ಸಂತೋಷ ಪಡೋದು ನಿಮ್ಗೆ ಇಷ್ಟ ಇಲ್ವಾ ಏನು? ನೀನಂದ್ರೇನೆ ನನಗಿಷ್ಟ ಆಗಲ್ಲ. ಇನ್ನಿನ್ ಸಂತೋಷ ಆನಂದ ಅಲ್ಲ ನನಗೇನಕ್ಕೆ. ಅದ್ರ ಬಗ್ಗೆ ನಾನು ಯಾವಾಗ್ಲೂ ಯೋಚನೆ ಮಾಡೋದು ಅವನಿ ವಿಷಯದಲ್ಲಿ ಮಾತ್ರನೇ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ನಾನ್ ಅಂದಿದ್ದಕ್ಕೆ ಏನೋ ಒಂದ್ ಕೌಂಟರ್ ಕೊಡ್ತೀರಾ ಅಲ್ವಾ? ವಾದನ್ ಹುಟ್ಟಾಕೋದು ಸುಮ್ಮನೆ ವೇಸ್ಟ್ ಅನ್ನಿಸ್ತು. ಏನಾಯ್ತು? ಸಡನ್ ಆಗಿ ಬಲಗಣ್ ಹೊಡ್ಕೋತಿದೆ. ಏನಾದ್ರೂ ಅಪಾಯ ನಡೆಯೋಕ್ಕೂ ಮುಂಚೆ, ಕೆಟ್ಟದಾಗೋಕ್ಕೂ ಮುಂಚೆ ಮೊದಲು ನನ್ಗಿಂತ ಸಿಗ್ನಲ್ಸ್ ಬರ್ತಾ ಇರುತ್ತೆ. ನೀನೇ ದೊಡ್ಡ ಅಪಾಯ ಮತ್ತೆ ಕೆಟ್ಟೋಳು, ನಿನಗೆ ಅಪಾಯ ಮತ್ತೆ ಕೆಟ್ಟದಾಗತ್ತ? ಇದಕ್ಕೂ ಮೊದಲು 2-3 ಅನುಭವ ಆಗಿದೆ. ಆವಾಗ ತುಂಬಾ ಡಿಸ್ಟರ್ಬ್ ಆಗಿದ್ದೆ. ಅಷ್ಟು ತೊಂದರೆ ಅನ್ನಿಸ್ದಾಗ ತಕ್ಷಣ ಮನೆಗೆ ಹೊರಟೋಗೋಣ ನಡಿ. ಮತ್ತೆ ಅರ್ಚನೆ ಇನ್ನೊಂದ್ಸಲ ಮಾಡ್ಸೋಣ. ಬೇಡ, ಅರ್ಚನೆ ನಡಿಲೇಬೇಕು. ಅರ್ಚನೆ ಮಾಡಿಸಿದ್ಮೇಲಾದ್ರೂ ನನಗ್ ಒಳ್ಳೇದಾಗ್ಬೋದೇನೋ. ನಡೀರಿ. ಹೊರಗಡೆ ಪಾಸಿಟಿವ್ ಆಗಿ ಮಾತಾಡ್ದೆ, ಆದ್ರೆ ನನ್ಗಂತೂ ಯಾವ್ದೋ ದೊಡ್ಡ ಅಪಾಯ ಬರ್ತಿರೋ ಹಾಗೆ ಅನಿಸ್ತಿದೆ. ನಿಹಾರಿಕಾ ಮನೇಲಿಲ್ದೇನೆ ಇರೋದು ಟಾರ್ಚರ್ ಅನ್ನಿಸ್ತಾ ಇದೆ. ನನಗೆ ಟೈಮ್ ಪಾಸೇ ಆಗ್ತಿಲ್ಲ, ತಲೆ ಕೆಡ್ತಾ ಇದೆ. ನಾನ್ ದುಬೈಯಿಂದ ಬರ್ಬೇಕಾದ್ರೆ ನಮ್ಮ ಮದ್ವೆ ತುಂಬಾ ಬೇಗ ಆಗ್ಬೇಕು, ತಕ್ಷಣ ನಿಹಾರಿಕಾನ ಕರ್ಕೊಂಡು ರಿಟರ್ನ್ ಆಗ್ಬೇಕು ಅಂತ ಏನೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದೆ. ಆದ್ರೆ ನಿಹಾರಿಕಾ ಕೈ ಕೊಟ್ಲು. ನಿಹಾರಿಕಾ ಟೂರ್ಗೆ ಹೋಗಿದ್ದಾಳೆ ಅಂತ ಅಕ್ಕ ಬಾವ ಅಂತಿದ್ದಾರೆ. ಆದ್ರೆ ನನಗದು ನಿಜ ಅನ್ನಿಸ್ತಾ ಇಲ್ಲ. ಬಟ್ ಇವತ್ ಮಾರ್ನಿಂಗ್ ಇಂದ ನನಗೆ ನಿಹಾರಿಕಾ ಸಿಗ್ತಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಏನ್ ನಡೆಯುತ್ತೋ ನೋಡೋಣ. ನಮಸ್ಕಾರ ಮಾಡಿ. ಸ್ವಾಮಿ, ಸಾಧಾರಣವಾಗಿ ಯಾವ ಜೋಡಿಗಾದ್ರೂ ನಿಶ್ಚಿತಾರ್ಥ ಆದ ಸ್ವಲ್ಪ ದಿನಕ್ಕೆ ಮದ್ವೆ ಆಗೋಗುತ್ತೆ. ನಮ್ಮ ಮದ್ವೆಗೆ ಮಾತ್ರ ಮುಹೂರ್ತ ಅನ್ನೋ ದೊಡ್ಡ ಗಂಡಾಂತರ ಒಂದು ಎದುರಾಗಿದೆ. ಮುಹೂರ್ತ ಅನ್ನೋ ಆ ಒಂದು ಕಾರಣ ಇಲ್ಲದೆ ಇದ್ದಿದ್ರೆ
ನಾನು ಅವನಿಗೆ ದೊಡ್ಡ ಗಂಡಾಂತರದಲ್ಲಿ ಸಿಕ್ಕಾಕೋತಿದ್ವಿ. ನಿಹಾರಿಕಾ ಜೊತೆ ನನ್ನ ಮದುವೆ ಆಗದೆ ಇರೋದಕ್ಕೆ ಒಳ್ಳೆ ಮುಹೂರ್ತ ಬೇಗ ಸಿಗದಿರೋ ಹಾಗೆ ನೋಡ್ಕೊ. ಶ್ರೀಕರ್ ಅವ್ರ ಜೊತೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಬೇಗ ನಮ್ಮ ಮದ್ವೆ ಆಗೋ ಹಾಗೆ ಮಾಡು. ಇಲ್ಲಾಂದ್ರೆ ಆ ಅವನಿಗೆ ಶ್ರೀಕರ್ ಸ್ವಂತ ಆಗೋಗ್ತಾನೆ. ಅವನಿ ನಾನು ತಾಳಿ ಕಟ್ಟಿರೋ ಹೆಂಡತಿ, ನಮ್ಮ ಬಂಧ ದೂರ ಆಗದಿರೋ ಹಾಗೆ ನೋಡ್ಕೊ. ಅವನಿಗೆ ಯಾವುದೇ ಪರಿಸ್ಥಿತಿನಲ್ಲೂ ಅನ್ಯಾಯ ಆಗಬಾರ್ದು. ಶ್ರೀಕರ್ ಅವ್ರನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಿಹಾರಿಕಾ ತುಂಬಾ ಪ್ರಯತ್ನ ಮಾಡ್ತಿದ್ದಾಳೆ. ಕುಟುಂಬಕ್ಕೆ ಕೆಟ್ಟದಾಗಬೇಕು ಅಂತ ಬಯಸ್ತಾ ಇರೋ ಇಂಥವಳು ಮಾಡೋ ಪ್ರಯತ್ನಗಳು ಫಲಿಸ್ದೇ ಇರೋ ಹಾಗೆ ಮಾಡಬೇಕು. ಶ್ರೀಕರ್ ಅವ್ರನ್ನ ದೂರ ಮಾಡ್ಕೋಬಾರ್ದು ಅನ್ನೋ ಸ್ವಾರ್ಥನೇ ಅಲ್ಲ, ನನ್ನ ಕುಟುಂಬನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಕೂಡ ನನ್ನ ಮೇಲಿದೆ. ಏನಂತ ಕೇಳ್ಕೊಂಡ್ರಿ? ಮನ್ಸಲ್ಲಿ ಅನ್ಕೊಳ್ಳೋ ಕೋರಿಕೆನ ಹೊರಗಡೆ ಹೇಳ್ಬಾರ್ದು. ನಾನು ನಿಮ್ ಹೆಂಡತಿ ಆಗೋಳಲ್ವಾ, ನಿಮ್ ಅರ್ಧಾಂಗಿ ಆಗೋಳು. ನನ್ನ ಹತ್ರ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಹೆಂಡತಿ ಆದ್ಮೇಲೆ ಹರಕೆ ಮಾಡ್ಕೊಂಡ್ರೆ ಅವಾಗ ಹೇಳ್ತೀನಿ. ಹೆಂಡತಿ ಆಗದೆ ಹೋಗಲ್ಲ ಅಲ್ವಾ? ಸರಿ ಸರಿ, ನಾವ್ ಹೋಗಿ ಪ್ರದಕ್ಷಿಣೆ ಹಾಕ್ಬರೋಣ ಬನ್ನಿ. ಅಗತ್ಯ ಇಲ್ಲ, ಅರ್ಚನೆ ಮಾಡಿಸ್ಕೊಂಡೇ ಹೊರಟೋಗೋಣ. ದೇವಸ್ಥಾನಕ್ಕೆ ಬಂದು ಪ್ರದಕ್ಷಿಣೆ ಹಾಕಲ್ಲ ಅಂತಿರಲ್ಲ, ಮಾಡ್ಕೊಂಡ್ ಬರೋಣ. ಅಷ್ಟರಲ್ಲಿ ಪೂಜಾರರು ಹೊರಗಡೆ ಬರ್ತಾರೆ, ಬನ್ನಿ ಬನ್ರಿ. ನನ್ನ ಗೆಸ್ ಕರೆಕ್ಟ್ ಆಗಿದ್ರೆ ನಿಹಾರಿಕಾ ಟೂರ್ಗೆ ಹೋಗಿರಲ್ಲ. ಈ ಮಧ್ಯ ಹೊಸದಾಗಿ ದೇವಸ್ಥಾನಗಳಿಗೆ ಓಡಾಡ್ತಿರೋದ್ರಿಂದ ಅಪ್ಪಿತಪ್ಪಿ ದೇವಸ್ಥಾನದ ಹತ್ರ ಕಾಣಿಸ್ಕೊಳ್ಳೋ ಚಾನ್ಸ್ ಏನಾದ್ರೂ ಇದೆಯಾ? ಒಳಗೆ ಹೋಗಿ ನೋಡ್ಬಿಡೋಣ. ನಾನು ಫೋನಲ್ಲಿ ಮಾತಾಡಿ ಬರ್ತೀನಿ, ನೀನು ಕಂಟಿನ್ಯೂ ಮಾಡು. ಆಮೇಲೆ ಮಾತಾಡ್ಕೋಬಹುದಲ್ವಾ? ಪ್ರದಕ್ಷಿಣೆನ ಮಧ್ಯದಲ್ಲಿ ನಿಲ್ಸಿ ಫೋನ್ ಯಾಕೆ? ಇಂಪಾರ್ಟೆಂಟ್ ಕಾಲ್. ಹೌದಾ? ಆಫೀಸ್ ಕಾಲ್. ಅದೊಂದು ನೆಪ ಸಿಕ್ಕಿದೆ ನಿಮ್ಗೆ. ಬೇಗ ಬನ್ನಿ.